ನನ್ನ ಪ್ರೀತಿಯ ಮಾಧ್ಯಮ ಬಂಧುವರಿಗೆ ನನ್ನ ಹಾರ್ದಿಕ ನಮಸ್ಕಾರಗಳು. ನನ್ನ ಹೆಸರು ವಿಶ್ವನಾಥ್, ಬ್ರಾಂಚ್ ಹೆಡ್ ಆಕಾಶ್ ಇನ್ಸ್ಟಿಟ್ಯೂಟ್ ಮಂಗಳೂರು. ಸೊ ಎಲ್ಲರಿಗೂ ಇವತ್ತಿನ ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಆಕಾಶ್ ಸಂಸ್ಥೆಯು ಪ್ರತಿ ವರ್ಷನೂ ಕೂಡ ಹೊಸ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಮಕ್ಕಳ ಒಂದು ಭವಿಷ್ಯದ ಪ್ರಿಪರೇಷನ್ಗೋಸ್ಕರ, ಅವರ ಒಂದು ಕೆರಿಯರ್ ಡೆವಲಪ್ಮೆಂಟ್ಗೋಸ್ಕರ ಮತ್ತು ಅವರ ಒಂದು ಪ್ರೊಫೆಷನಲ್ ಕೋರ್ಸ್ ಪ್ರಿಪರೇಷನ್ಗೋಸ್ಕರ ಈ ವರ್ಷನೂ ಕೂಡ ಆಕಾಶ್ ಇನ್ಸ್ಟಿಟ್ಯೂಟ್ ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ಮಕ್ಕಳಿಗೋಸ್ಕರ ಒಂದು ಬೆನಿಫಿಟ್ ಆಗಲಿ. ಯಾಕಂದರೆ ಕರ್ನಾಟಕದಲ್ಲಿ ಭಾಳಷ್ಟು ಪ್ರೊಫೆಷನಲ್ ಕೋರ್ಸಸ್ಸನ್ನು ಮಕ್ಕಳು ಸೆಕೆಂಡ್ PUC ಆದ ನಂತರ ಜಾಯ್ನ್ ಆಗ್ತಾರೆ. ಮೆಡಿಕಲ್ ಆಗ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, JEE ಮೇನ್ಸ್ ಆಗ್ಬೋದು, KCT ಆಗ್ಬೋದು. ಬಟ್ ಈಗ ಆಕಾಶ್ ಇನ್ಸ್ಟಿಟ್ಯೂಟ್ ಈ ವರ್ಷ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಕರ್ನಾಟಕದ ಮಕ್ಕಳಿಗೋಸ್ಕರನೇ ಪ್ರಿಪರೇಷನ್ಗೋಸ್ಕರ KCT ಪ್ಲಸ್ ಅಂತ ಹೊಸ ಒಂದು ಕೋರ್ಸನ್ನು ಈ ಒಂದು 2025-26 ಶೈಕ್ಷಣಿಕ ವರ್ಷಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಅದರ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ನಮ್ಮ ಮಂಗಳೂರು ಬ್ರಾಂಚಲ್ಲಿ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರ್ನಾಟಕದ ಎಲ್ಲ ಕಡೆಯೂ ಕೂಡ ಮೇಜರ್ ಸಿಟೀಸಲ್ಲಿ ಕೂಡ ನಾವು ಈಗಾಗಲೇ ಕಂಡಕ್ಟ್ ಮಾಡಿದ್ದೇವೆ ಈ ಒಂದು ಹೊಸ ಕೋರ್ಸನ್ನು ಲಾಂಚ್ ಮಾಡಲು ಪ್ರಕಾರವಾಗಿ. ಸೊ ಈ ಹೊಸ ಕೋರ್ಸು ಕರ್ನಾಟಕದಲ್ಲಿ KCT ಗೋಸ್ಕರ ಆಸ್ಪಿರೆಂಟ್ಸ್ ಇರುವಂಥ ಪ್ರತಿಯೊಂದು ಮಕ್ಕಳು ಸೆಕೆಂಡ್ PUC ಆದ ನಂತರ KCT ಭಾಳಷ್ಟು ಜನ ಮಕ್ಕಳು ಬರುತ್ತಾರೆ. ಸೊ ಎಕ್ಸ್ಕ್ಲೂಸಿವ್ KCT, JEE ಮೇನ್ಸ್ ಬೇಡ, ನಮಗೆ ಬರೀ KCT ಒಂದಿದ್ರೆ ಸಾಕು ಅಂತ ಆ ಥರ ಒಂದು ಒಳ್ಳೊಳ್ಳೆ ಪ್ರಾದೇಶಿಕ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಜಾಯ್ನ್ ಆಗಲಿಕ್ಕೆ. ಸೊ ಅಂಥ ಮಕ್ಕಳಿಗೆ ಒಂದು ಪ್ರಿಪರೇಷನ್ಗೋಸ್ಕರ 2 ವರ್ಷದ ಕೋರ್ಸ್ ಮತ್ತು 1 ವರ್ಷದ ಕೋರ್ಸನ್ನು ಪ್ರಿಪೇರ್ ಮಾಡಲಿಕ್ಕೋಸ್ಕರ ಇವತ್ತು ಈ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಮಂಗಳೂರಿನಲ್ಲಿ ವಿಶೇಷವಾಗಿ. ಮತ್ತು ಆಕಾಶ್ ಇನ್ಸ್ಟಿಟ್ಯೂಟ್ ನಮ್ಮ ಮಂಗಳೂರು ಬ್ರಾಂಚಲ್ಲಿ ಈಗ ಸ್ಟಾರ್ಟ್ ಆಗಿ 2019 ಅಲ್ಲಿ ಶುರುವಾಗಿದ್ದು ಸತತವಾಗಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಮಕ್ಕಳುಗಳಿಗೂ ಮತ್ತು ಫೌಂಡೇಶನ್ 8th, 9th, 10th ಮಕ್ಕಳುಗಳಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಪ್ರಿಪರೇಷನ್ ಅನ್ನು ಮಾಡಿಕೊಡ್ತಾ ಇದ್ದೇವೆ. ಸೊ ಇವತ್ತು ಈ ಒಂದು ಹೊಸ ಕೋರ್ಸ್ ಲಾಂಚಿನ ಸಲುವಾಗಿ ನಾನು ನನ್ನ ಬ್ರಾಂಚಿನ ಅಸಿಸ್ಟೆಂಟ್ ಡೈರೆಕ್ಟರ್ ಶ್ಯಾಮ್ ಪ್ರಸಾದ್ ಸರ್ಗೆ ಕೋರ್ಸ್ನ ಡೀಟೇಲ್ಸ್ ಎಲ್ಲ ಮುಂದುವರಿಸಲಿ ಅಂತ ಹೇಳ್ತಾ ಕೇಳ್ಕೊಳ್ತೇನೆ. Thank you, sir. Myself, I am Shyam Prasad. I am the assistant director of Akash for 2 branches, so Mangalore and Udupi branch. So this press meet is basically for KCET aspirants. So first, I would like to tell about the KCET examination and then proceed what is so unique about Akash KCET Plus program. So first, KCET. ಈ CET ಅನ್ನೋದು ಇಡೀ ದೇಶದಲ್ಲಿ ಎಲ್ಲ ಸ್ಟೇಟಲ್ಲೂ ನಡೆಯುತ್ತೆ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಸ್ಟೇಟ್ ವೈಸ್ ಪ್ಯಾಟರ್ನು ಇದೆ. ನಮ್ಮ ಕರ್ನಾಟಕಕ್ಕೆ ಬಂದಾಗ ಅದು ಕರ್ನಾಟಕ CET ಅಂತ ಕರಿತೀವಿ. ಸೊ ಕಂಡಕ್ಟಿಂಗ್ ಬಾಡಿ ಆರ್ ಆರ್ಗನೈಸಿಂಗ್ ಬಾಡಿ ಬಂದು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳ್ತೀವಿ. ಸೊ ಈ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ವರ್ಷಕ್ಕೆ ಒಂದ್ಸಲ ಏಪ್ರಿಲ್ ಮಂತಲ್ಲಿ ಜನರಲಿ ಕಂಡಕ್ಟ್ ಮಾಡ್ತಾರೆ KCET ಪ್ರೋಗ್ರಾಮ್. ಈ KCET ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಬಿಫೋರ್ ದಟ್, ಈ KCET ತಗೊಂಡ್ರೆ ಕೋರ್ಸ್ ಮುಖಾಂತರ ಯಾವ್ಯಾವ ಕೋರ್ಸ್ ಸೇರ್ಬೋದು ಮುಂದೆ, ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ನರ್ಸಿಂಗ್ ಆಗಿರ್ಬೋದು, BSc ನರ್ಸಿಂಗು, BVSc ಅಂತ ಕರಿತೀವಿ, ವೆಟರ್ನರಿ ಸೈನ್ಸು, ಆಮೇಲೆ BNYS ಅಂತ ಕರಿತೀವಿ, ಬ್ಯಾಚುಲರ್ ಆಫ್ ಯೋಗ ಅಂಡ್ ನ್ಯಾಚುರಲ್ ಸೈನ್ಸು, ಇವೆಲ್ಲ ಕೋರ್ಸಸ್ ಕೂಡ KCET ಮುಖಾಂತರನೇ ಅಡ್ಮಿಷನ್ ಆಗೋದು. ಸೊ ಇದು ಒಂದು 2.5 ಲಕ್ಷ ಸ್ಟೂಡೆಂಟ್ಸು ಈ ಎಕ್ಸಾಮ್ KCET ಎಕ್ಸಾಮ್ ಪ್ರತಿ ವರ್ಷ ಬರೀತಾರೆ. ಸೊ ಥ್ರೂ KCET ಆಸ್ಪೈರೆಂಟ್ಸ್ ಬಂದು 2.5 lakhs ಇರ್ತಾರೆ. ಬಟ್ ಆಕ್ಚುಯಲ್ ಇಂಜಿನಿಯರಿಂಗ್ ಸೀಟು ನಿಮಗೆ 1,32,000 ಸೀಟ್ಸ್ ಅವೈಲೇಬಲ್ ಇದೆ ಕರ್ನಾಟಕದಲ್ಲಿ. ಸೊ 2.5 lakh ಸ್ಟೂಡೆಂಟ್ಸ್ ಬರೆಯೋದ್ರಿಂದ ಡೆಫಿನೆಟ್ಲಿ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ KCETಯಲ್ಲಿ. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5,000 to 6,000 ಸ್ಟೂಡೆಂಟ್ಸ್ ಬರೀತಾರೆ ಈ KCET. ಉಡುಪಿ ಜಿಲ್ಲೆಯಲ್ಲಿ 6,000 to 7,000 ಸ್ಟೂಡೆಂಟ್ಸ್ ಪ್ರತಿ ವರ್ಷ ಬರೀತಾರೆ. ಸೊ ಇವು ಎಲ್ಲ ಮಕ್ಕಳಿಗೂ ತುಂಬಾ ಯೂಸ್ ಆಗೋ ಪ್ರೋಗ್ರಾಮ್ ಇದು KCET ಪ್ಲಸ್ ಅಂತ.
ಇದು ಡ್ಯೂರೇಷನ್, ಎಕ್ಸಾಮ್ ಡ್ಯೂರೇಷನ್ ಬಂದು 1 hour 20 minutes ಅಂದರೆ 80 minutes ಇರುತ್ತೆ ಎಕ್ಸಾಮಿನೇಷನ್ ಪರ್ ಸಬ್ಜೆಕ್ಟು. 4 ಸಬ್ಜೆಕ್ಟ್ ನಡೆಯುತ್ತೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸು. 2 ದಿನ ಡ್ಯೂರೇಷನ್ ಇರುತ್ತೆ. ಫಸ್ಟ್ ಡೇ ಬಯಾಲಜಿ ಮ್ಯಾಥ್ಸ್ ನಡೆಯುತ್ತೆ, 2.5 hour ಗ್ಯಾಪ್ ಇರುತ್ತೆ ಮಧ್ಯದಲ್ಲಿ. ಸೆಕೆಂಡ್ ಡೇ ಫಿಸಿಕ್ಸು ಕೆಮಿಸ್ಟ್ರಿ ನಡೆಯುತ್ತೆ, 2 ಸಬ್ಜೆಕ್ಟ್ ಮಧ್ಯದಲ್ಲಿ 2.5 hour ಗ್ಯಾಪ್ ಇರುತ್ತೆ. ಸೊ 2 ದಿನ KCET ಎಕ್ಸಾಮ್ಸ್ ನಡೆಯುತ್ತೆ. ಸೊ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದು ಇಟ್ ಈಸ್ MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಇರುತ್ತೆ ಅವ್ರಿಗೆ. JEE ಪ್ಯಾಟರ್ನ್ ಥರನೇ ಇರುತ್ತೆ, ಬಟ್ ಇದ್ರಲ್ಲಿ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಪರ್ ಸಬ್ಜೆಕ್ಟ್ 60 ಕ್ವಶನ್ಸ್ ಇರುತ್ತೆ. ಯಾವುದೇ ಥರ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಅದೊಂದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು KCETಗೆ. ಇದಲ್ಲದೆ ನಿಮಗೆ ರ್ಯಾಂಕ್ ಹೇಗೆ ಡಿಸೈಡ್ ಮಾಡ್ತಾರೆ ಅಂದರೆ, ಇದರಲ್ಲಿ ಮುಖ್ಯವಾಗಿ 12th ಕ್ಲಾಸ್ ಬೋರ್ಡ್ ಎಕ್ಸಾಮಿನೇಷನ್ ಕೂಡ ಇಂಪಾರ್ಟೆಂಟ್ ಇರುತ್ತೆ KCET ರ್ಯಾಂಕ್ಗೆ. KCET ಸ್ಕೋರು ಹೇಗೆ KCET ಎಕ್ಸಾಮ್ ಮುಖಾಂತರ KCET ಸ್ಕೋರ್ ಬರುತ್ತೆ, ಅದರಿಂದ ಪ್ಲಸ್ 12th ಬೋರ್ಡ್ ಎಕ್ಸಾಮಿನೇಷನ್ ಎರಡೂ ಸೇರಿ ಅವ್ರ KCET ರ್ಯಾಂಕ್ ಡಿಸೈಡ್ ಆಗಿರುತ್ತೆ. ಸೊ ಈ KCET ರ್ಯಾಂಕ್ ಮುಖಾಂತರ ಡಿಫ್ರೆಂಟ್ ಕೋರ್ಸಸ್ ನಾನು ಮುಂಚೆ ಹೇಳ್ದಂಗೆ ಅದಕ್ಕೆಲ್ಲ ಎಲಿಜಿಬಿಲಿಟಿ ಇರುತ್ತೆ. ಸೊ ಒನ್ ಆಫ್ ದ ಮೇಜರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಈ KCET ಎಕ್ಸಾಮ್ ಏನಂದ್ರೆ ಮಿನಿಮಮ್ 7 years ಕರ್ನಾಟಕ ಸ್ಟೇಟ್ ಅಲ್ಲಿ ಓದಿರ್ಬೇಕು ಸ್ಟೂಡೆಂಟ್. ಸೊ ಮಿನಿಮಮ್ ಫ್ರಮ್ ಕ್ಲಾಸ್ 1 to class 12 7 years ಡ್ಯೂರೇಷನ್ ಓದಿರಲೇಬೇಕು. ದಟ್ ಈಸ್ ದ ಮೇಜರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ KCET ಎಕ್ಸಾಮಿನೇಷನ್. ಇದಲ್ಲದೆ ನಿಮಗೆ ತುಂಬಾ ಫೇಮಸ್ ಇಂಜಿನಿಯರಿಂಗ್ ಕಾಲೇಜಸ್ ಕೂಡ ಇದೆ ಕರ್ನಾಟಕದಲ್ಲಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ NIRF ರ್ಯಾಂಕಿಂಗ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ. ಇದು ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್. ಪ್ರತಿ ವರ್ಷ ಅವರು ರ್ಯಾಂಕ್ ಒಂದೊಂದು ಕಾಲೇಜ್, ಒಂದೊಂದು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ ರ್ಯಾಂಕ್ ಕೊಡ್ತಾರೆ. ಸೊ ಬೇಸ್ಡ್ ಆನ್ ದಟ್ ರ್ಯಾಂಕಿಂಗ್ ನಾವು ಕಾಲೇಜ್ ಲಿಸ್ಟ್ ಕೂಡ ಮಾಡಿದ್ದೀವಿ. ಸೊ ಅದರಲ್ಲಿ ಬೆಸ್ಟ್ ಕಾಲೇಜಸ್ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ಬೆಂಗಳೂರಲ್ಲಿ PES ಕಾಲೇಜ್ ಇದೆ, RV ಇಂಜಿನಿಯರಿಂಗ್ ಕಾಲೇಜಸ್ ಇದೆ, BMS ಕಾಲೇಜಸ್ ಇದೆ, ತುಮಕೂರಲ್ಲಿ SIT ಇದೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದೆಲ್ಲ ತುಂಬ ಒಳ್ಳೆ ಕಾಲೇಜಸ್ಸು. ಇದೆಲ್ಲ ಕಾಲೇಜಸ್ ಕೂಡ ಅಡ್ಮಿಷನ್ ಬೇಕು ಅಂದರೆ ಮಕ್ಕಳಿಗೆ KCET ಬರೀಲೇಬೇಕು. ಅದಲ್ಲದೆ ಅದರದ್ದು ನೆಕ್ಸ್ಟ್ ಇದು ಬೇಸಿಕ್ KCET ಎಕ್ಸಾಮಿನೇಷನ್ನು. ಇದಲ್ಲದೆ JEE ಕೂಡ ಅಡ್ವಾನ್ಸ್ ಎಕ್ಸಾಮಿನೇಷನ್ ಇದೆ. JEE ಮೇನ್ಸು, JEE ಅಡ್ವಾನ್ಸ್ 2 ಥರ ಇದೆ. ಅದು NITಗೆ ತುಂಬ ಯೂಸ್ ಆಗಿದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಅಲ್ಲಿಗೆ ಏನಾದರೂ ಅಡ್ಮಿಷನ್ ಬೇಕಾದರೆ JEE ಮೇನ್ಸ್ ಬರೀಬೇಕು. IIT ಅಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಲ್ಲಿಗೆ ಏನಾದರೂ ಅಡ್ಮಿಷನ್ಸ್ ಬೇಕು ಅಂದರೆ ಇದು JEE ಅಡ್ವಾನ್ಸ್ ಪ್ಯಾಟರ್ನ್ ಬರೀಬೇಕು. ಸೊ ಎಲ್ಲ ಥರ ಕೋಚಿಂಗು ನಮ್ಮ ಆಕಾಶಲ್ಲಿ ಕೊಡ್ತಾ ಇದ್ದೀವಿ. ಬಟ್ ಮೇಜರು ಈ ಎಕ್ಸ್ಕ್ಲೂಸಿವ್ ಫೋಕಸ್ ಮಾಡಿರೋ KCET ಪ್ರೋಗ್ರಾಮ್ ಈ ವರ್ಷ ಲಾಂಚ್ ಮಾಡಿದ್ದೀವಿ. ಇದನ್ನ ನಾವು KCET ಪ್ಲಸ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದು KCET ಬಗ್ಗೆ ಒಂದು ಬ್ರಾಡ್ ಔಟ್ಲೈನ್ ಅಂತ ಹೇಳ್ಬೋದು. ಇದು KCET ಪ್ಲಸ್ ಅಲ್ಲಿ ನಾವು ಈ ಲಾಂಚ್ ಮಾಡಿರೋ ಆಕಾಶಲ್ಲಿ ಏನ್ ಬೆನಿಫಿಟ್ಸ್ ಅಂತ ಕೇಳ್ಬೋದು. ಸೊ ಮೇಜರ್ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ KCET ಪ್ಲಸ್ ಅಲ್ಲಿ ನಿಮಗೆ ಫಸ್ಟ್ ಇನ್ ದ ಫಾರ್ಮೋಸ್ಟ್ ಥಿಂಗ್ ಇಸ್ ದಿ ಸ್ಟಡಿ ಮೆಟೀರಿಯಲ್ ನಾವು ಏನು ಕೊಡ್ತೀವಿ, ಕಂಪ್ಲೀಟ್ಲಿ ಫೋಕಸ್ಡ್ ಆನ್ KCET. ಸಿಲೆಬಸ್ ಏನು ಸಪ್ರೇಟ್ ಆಗಿ ಏನಿಲ್ಲ ಇದರಲ್ಲಿ. JEE ಮೇನ್ಸ್ ಅಲ್ಲಾಗಲಿ KCET ಅಲ್ಲಾಗಲಿ ಎರಡೂ ಸಿಲೆಬಸ್ ಸೇಮ್, ಚಾಪ್ಟರ್ಸು ಸೇಮ್ ಇರುತ್ತೆ. ಬಟ್ ದ ಕ್ವಶನ್ಸ್, ಡೆಪ್ತ್ ಆಫ್ ಕ್ವಶನ್ಸು ಸ್ವಲ್ಪ ನಿಮಗೆ KCET ಅಲ್ಲಿ ಡೆಪ್ತ್ ಆಫ್ ಕ್ವಶನ್ಸ್ ಕಡಿಮೆ ಇರುತ್ತೆ, JEE ಮೇನ್ಸ್ ಅಲ್ಲಿ ಸ್ವಲ್ಪ ಅಡ್ವಾನ್ಸ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಇದಲ್ಲದೆ ಟೆಸ್ಟ್ ಎಕ್ಸಾಮಿನೇಷನ್ ನಾವು ಮಾಡೋದು, ಇದು ಕಂಪ್ಲೀಟ್ಲಿ ಆಫ್ಲೈನ್ ಟೆಸ್ಟ್. ನಮ್ಮಲ್ಲಿ ಏನೇನು ಟೆಸ್ಟ್ ನಡೆಯುತ್ತೋ KCET ಪ್ಲಸ್ ಪ್ರೋಗ್ರಾಮ್ ಅಲ್ಲಿ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಆಫ್ಲೈನ್ ಟೆಸ್ಟ್. ವೆರಾಸ್ JEE ಮೇನ್ಸ್ ಬಂದಾಗ ಇಟ್ ವಿಲ್ ಬಿ ಆನ್ಲೈನ್ ಟೆಸ್ಟ್. JEE ಅಡ್ವಾನ್ಸ್ ಬಂದಾಗ ಇಟ್ ವಿಲ್ ಬಿ ಅಗೇನ್ ಆನ್ಲೈನ್ ಟೆಸ್ಟ್. ಓನ್ಲಿ KCET ವಿಲ್ ಬಿ ಆಫ್ಲೈನ್ ಟೆಸ್ಟ್. ಸೊ ಆಸ್ ಪರ್ ದಿ ಪ್ಯಾಟರ್ನ್ 60 ಕ್ವಶನ್ಸ್ ಪರ್ ಸಬ್ಜೆಕ್ಟ್ ವಿತೌಟ್ ನೆಗೆಟಿವ್ ಮಾರ್ಕಿಂಗ್ಗೆ ನಾವು ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಅದಲ್ಲದೆ ಸ್ಟೇಟ್ ರ್ಯಾಂಕು, ಸಿಟಿ ಸೆಂಟರ್ ರ್ಯಾಂಕು ಕೊಡ್ತೀವಿ ನಮ್ಮ ಟೆಸ್ಟ್ ಅಲ್ಲಿ. So that students can analyze in the very beginning stage what is their rank in the entire Karnataka state as well as in the entire Dakshina Kannada, right? So idu namma KCET plus program anno speciality anta helbodu. Idalde namma results ಬಗ್ಗೆ ಹೇಳಬೇಕು ಅಂದ್ರೆ KCET results 2021 Karnataka CET ಅಲ್ಲಿ ಫಸ್ಟ್ ರ್ಯಾಂಕು ನಮ್ಮ ಆಕಾಶ್ ಸ್ಟೂಡೆಂಟ್. 2022 KCET ಅಲ್ಲಿ ಫಸ್ಟ್ ರ್ಯಾಂಕು ನಮ್ಮ ಆಕಾಶ್ ಸ್ಟೂಡೆಂಟು. 2023 KCET ಅಲ್ಲಿ ಫಸ್ಟ್ ರ್ಯಾಂಕು ನಮ್ಮ ಆಕಾಶ್ ಸ್ಟೂಡೆಂಟ್.
ಸೊ ನಮ್ಮ ಹ್ಯಾಟ್ರಿಕ್ ರಿಸಲ್ಟೇ ಬಂದಿದೆ. 2024 ಅಲ್ಲಿ ಮಾರ್ಜಿನಲ್ಲಿ ಫಸ್ಟ್ ರ್ಯಾಂಕ್ ಮಿಸ್ ಆಯಿತು, ಸೊ 4 marks ಇಂದ. ಸೊ ಇದು ಹ್ಯಾಟ್ರಿಕ್ ರಿಸಲ್ಟ್ ಆಗಿರೋದ್ರಿಂದ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತಿದ್ದು. ಅದಲ್ಲದೆ ಮಂಗಳೂರು ಬ್ರಾಂಚ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ಬೆಸ್ಟ್ CET KCET ರ್ಯಾಂಕು 434 ಬಂದಿದೆ ಲಾಸ್ಟ್ ಇಯರ್ ಎಲ್ಲ. So this is our best KCET rank, and of course we will be improving in the upcoming days as well. So idu KCET plus program speciality anta helbodu Akash Institute. So ಎಲ್ಲೆಲ್ಲ ಆಕಾಶ್ ಇನ್ಸ್ಟಿಟ್ಯೂಟ್ ಇದೆಯೋ ಅಲ್ಲೆಲ್ಲ ಈ ಪ್ರೋಗ್ರಾಮ್ ಲಾಂಚ್ ಆಗಿದೆ. KCET ಪ್ಲಸ್ ಪ್ರೋಗ್ರಾಮ್ ಅನ್ನೋದು ಇದು ಮಕ್ಕಳಿಗಂತೂ ತುಂಬಾನೇ ಯೂಸ್ಫುಲ್ ಆಗುವಂತ ಪ್ರೋಗ್ರಾಮ್, ವಿಚ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫೋಕಸ್ಡ್ ಟುವರ್ಡ್ಸ್ ಕರ್ನಾಟಕ CET. ಸೊ ಒಳ್ಳೆ ರ್ಯಾಂಕ್ಸ್ ಬರೋದಕ್ಕೆ ಇದೊಂದು ಪ್ರೋಗ್ರಾಮ್ ತುಂಬಾನೇ ಹೆಲ್ಪ್ ಆಗುತ್ತೆ. ಫಾರ್ ದಿ ಫಸ್ಟ್ ಟೈಮ್ ನಾವು ಕ್ರಾಶ್ ಕೋರ್ಸ್ ಆಕಾಶ್ ಕರ್ನಾಟಕ ಸ್ಟೇಟ್ ಅಲ್ಲಿ ಕ್ರಾಶ್ ಕೋರ್ಸ್ KCET ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. March 18th ಇಂದ ಈ ಕ್ಲಾಸಸ್ ಶುರು ಆಗುತ್ತೆ, ಕ್ರಾಶ್ ಕೋರ್ಸ್ KCET. ಇದಲ್ಲದೆ ನಾವು FTS ಅಂತ ಕಂಡಕ್ಟ್ ಮಾಡ್ತೀವಿ, ವಿಚ್ ಇಸ್ ಕಂಪ್ಲೀಟ್ಲಿ KCET ಪ್ಯಾಟರ್ನ್. ಕರ್ನಾಟಕ CET ಪ್ಯಾಟರ್ನ್ ಫೈನಲ್ ಟೆಸ್ಟ್ ಸೀರೀಸ್, ಇನ್ ಶಾರ್ಟ್ ನಾವು FTS ಅಂತ ಕರಿತೀವಿ. ಜನರಲಿ JEE ಮೈನ್ಸ್ ಆಗಲಿ ಅಡ್ವಾನ್ಸ್ಡ್ ಆಗಲಿ ಈ ಟೆಸ್ಟ್ ಅನ್ನ ಮಾಡ್ತಾ ಇದೀವಿ. ಬಟ್ ಈ ವರ್ಷದಿಂದ ಕರ್ನಾಟಕ CET ಕೂಡ FTS ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ FTS ಆಗಲಿ ಕ್ರಾಶ್ ಕೋರ್ಸ್ ಆಗಲಿ ಇದೆಲ್ಲ ಸ್ಟೂಡೆಂಟ್ಸ್ ತುಂಬಾ ಯೂಸ್ಫುಲ್ ಆಗುವಂಥದ್ದು, ಒಳ್ಳೆ ರ್ಯಾಂಕ್ ಬರೋ ಸಾಧ್ಯತೆನೂ ಇರುತ್ತೆ. ನಿಮ್ಮ ಕಾರಣಕ್ಕೋಸ್ಕರ ತುಂಬಾ ಜನ ಆಕಾಶ್ ನೊಟ್ಟಿಗೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಬೈಜೂಸ್ ಅಂತ ಚೂಸ್ ಮಾಡಿದ್ರು. ಈಗ ಬೈಜೂಸ್ನಿಂದ ತುಂಬ ಜನರು ಪ್ರಾಬ್ಲಮ್ ಅನುಭವಿಸಿದ್ದಾರೆ. ಅಂದರೆ ಅವರಿಗೆ ಅವರು ಲಕ್ಷಗಟ್ಟಲೆ ಪೇ ಮಾಡಿ ಅವರಿಗೆ ಕರೆಕ್ಟಾಗಿ ಕೋರ್ಸ್ ಸಿಗ್ತಾ ಇಲ್ಲ, ಅವ್ರು ಬಂದ್ ಮಾಡಿದ್ದಾರೆ. ಸೊ ಅದಕ್ಕೆ ನಿಮ್ಮ ಕಂಪನಿ ಕೂಡ ಹೊಣೆಗಾರರು ಆ ಜನರಿಗೆ ಕಷ್ಟ ಆಗಿದ್ದಕ್ಕೆ. ಸರ್, ಬೈಜೂಸು ನಾವು ಫಿನಾನ್ಷಿಯಲಿ ಟೈಅಪ್ ಆಗಿದ್ದೀವಿ, ಒಪ್ಕೋತೀವಿ. ಬಟ್ ನಾವು ಅದು ಫಿನಾನ್ಷಿಯಲಿ ಟೈಅಪ್ ಬಿಟ್ಟು ಆಕಾಶೇ ಸಪ್ರೇಟು ಬೈಜೂಸೇ ಸಪ್ರೇಟ್ ಅಂತ ನಾವು ಟ್ರೀಟ್ ಮಾಡಿದ್ವಿ. ಆಕಾಶ್ ಇಸ್ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಆಫ್ಲೈನ್ ಟೀಚಿಂಗ್, ಬೈಜೂಸ್ ಇಸ್ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಆನ್ಲೈನ್ ಟೀಚಿಂಗ್. ಸೊ ಇಂಟರ್ನಲಿ ಫಿನಾನ್ಷಿಯಲ್ ಕ್ರೈಸಿಸ್ ಆಗಿರೋದ್ರಿಂದ ನಾವು ಇವಾಗ ಸಪ್ರೇಟ್ ಆಗಿದ್ದೀವಿ. ಬೈಜೂಸು ನಮ್ಮದು ಇವಾಗ ನೀವು ಎಲ್ಲೇ ನೋಡಬಹುದು, ಲೋಗೋ ಆಗಲಿ ಬೈಜೂಸ್ ಅನ್ನೋ ಹೆಸರು ಕೂಡ ಇಲ್ಲ. ಇವಾಗ ಮುಂಚೆ ಇನ್ನೇನಿದ್ರು ನಾವು ಮಣಿಪಾಲ್ ಜೊತೆ ಟೈಅಪ್ ಆಗೋ ಪಾಸಿಬಿಲಿಟಿ ಇದೆ ಅಷ್ಟೇ. ನಾನು ಕೇಳಿದ್ರು, ಆ ನಿಮ್ಮ ಕಂಪನಿಯ ಜೊತೆ ಬೈಜೂಸ್ ಇದ್ದ ಕಾರಣಕ್ಕೋಸ್ಕರ ನಿಮ್ಮ ಕಂಪನಿ ಮೇಲೆ ನಂಬಿಕೆ ಇಟ್ಕೊಂಡು ಜನರು ಬೈಜೂಸ್ ಜೊತೆ ಹೋದರು. ಅವರಿಗೀಗ ಗತಿ ಇಲ್ಲದಾಗೆ ಆಗಿದೆಯಲ್ಲ ಅಂತಂದರೆ, ಅಷ್ಟು ಲಕ್ಷಗಟ್ಟಲೆ ಹಾಕಿ ದುಡ್ಡು ಹಾಕಿ ಅವರಿಗೆ ಕೋರ್ಸ್ ಇಲ್ಲ. ಸರ್ ಅದೇನಾಗುತ್ತೆ, ಅವಾಗಲೂ ಕೂಡ ಬೈಜೂಸ್ ಇದ್ದಾಗಲೂ ಕೂಡ ನಮ್ದು ಅವ್ರದ್ದು ಇನ್ವಾಲ್ವ್ಮೆಂಟ್ ಎಲ್ಲೂ ಇರಲಿಲ್ಲ ಆಕಾಶ್ ಜೊತೆಯಲ್ಲಿ. ಜಸ್ಟ್ ನಾವು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಬೋರ್ಡ್ ಲೆವೆಲಲ್ಲಿ ಅಷ್ಟೇ ಟೈಅಪ್ ಆಗಿರ್ಬೋದು, ಟೆಕ್ನಿಕಲ್ ಪಾರ್ಟಿಗೆ ನಾವು ಟೈಅಪ್ ಆಗಿದ್ವಿ. ಅವಾಗಲೂ ಕೂಡ ಅವ್ರು ಯಾವುದು ನಮ್ಮ ಆಕಾಶದ ಇದು ವರ್ಕಿಂಗಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಎಲ್ಲೂ ಇರಲಿಲ್ಲ. ಅವಾಗ ಮೊದಲು 1988 ಆಕಾಶ್ ಸ್ಟಾರ್ಟ್ ಆದಾಗ ಹೆಂಗಿತ್ತು, ಇವಾಗಲೂ ಕೂಡ ಹಂಗೆ ಇದೆ. ಮಧ್ಯದಲ್ಲಿ ಯಾರು ಕೂಡ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಹಾಗಾಗಿ ಮತ್ತೆ ಆಕಾಶ್ ಪ್ರಾಡಕ್ಟ್ಸೇ ಸಪ್ರೇಟಾಗಿ ಡೀಲ್ ಆಗ್ತಿತ್ತು, ಬೈಜೂಸ್ ಪ್ರಾಡಕ್ಟೇ ಸಪ್ರೇಟಾಗಿ ಡೀಲ್ ಆಗ್ತಿತ್ತು. ಅವಾಗ ನಾವು ಎಲ್ಲೂ ಕೂಡ ನಮ್ಮ ಬೈಜೂಸ್ ಪ್ರಾಡಕ್ಟ್ ನಮ್ಮ ಆಕಾಶ್ ಬ್ರಾಂಚಲ್ಲಿ ಎಲ್ಲೂ ಕೂಡ ನಾವು ಇದು ಮಾಡಲಿಲ್ಲ, ಯಾವುದೇ ಸ್ಟೂಡೆಂಟ್ಗೂ ನಾವು ಕೊಡಲಿಲ್ಲ. ನಮ್ಮ ಆಕಾಶ್ ಪ್ರಾಡಕ್ಟ್ ಅದನ್ನೇ ಮಾತ್ರ ಕೊಟ್ಟಿದ್ದೇವೆ, ಬೈಜೂಸ್ ಮಾತ್ರ ಅವ್ರು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಇನ್ವಾಲ್ವ್ಮೆಂಟ್ ಅವರಲ್ಲಿ ಆಗಲಿ, ಅವರ ಇನ್ವಾಲ್ವ್ಮೆಂಟ್ ನಮ್ಮಲ್ಲಿ ಎಲ್ಲೂ ಇರೋದು. ಆದ್ರೆ ನಿಮ್ಮ ಲೋಗೋ ಇರ್ಬೋದು, ಅದಕ್ಕೆ ಕೇಳ್ತಾನೆ. ಲೋಗೋದಲ್ಲಿ ನೀವು ಒಟ್ಟಿಗೆ ಇದ್ರಿ, ನೀವು ಎಜುಕೇಶನ್ ಹೇಳ್ತೀರಿ ನೀವು. ಆದ್ರೆ ಲೋಗೋದಲ್ಲಿ ಜನರಿಗೆ ಏನಿತ್ತು, ಆಕಾಶ್ ಮತ್ತೆ ಬೈಜೂಸ್ ಒಂದು ಆ ಒಂದು ಸಮಯದಲ್ಲಿ, ಒಂದ್ 2 ವರ್ಷದ ಸಮಯದಲ್ಲಿ ಅದು ವಿತ್ ಲೋಗೋ ಬರ್ತಾ ಇತ್ತು. ಆಕಾಶ್ ವಿತ್ ಬೈಜೂಸ್. ಅದನ್ನೇ ಅವ್ರು ಕ್ವಶನ್ ಕೇಳಿದ್ರು. ಅಲ್ಲ, ವಿಷಯ ಏನ್ ಹೇಳಿದ್ರೆ, ಮಕ್ಕಳು ಪೋಷಕರು ಎಲ್ಲ ಆಕಾಶ್ ಬೈಜು ಅಂತ ಅಂದ್ರೆ ಒಂದೇ ಅಂತ ಇರ್ತಾರೆ. ನಿಮ್ಮ ಟೆಕ್ನಿಕಲ್ ಒಳಗದ್ದು ಯಾರಿಗೆ ಗೊತ್ತಿರ್ತದೆ? ಜನರಿಗೆ ಅಂದ್ರೆ ಪಾಪ ಕಲೀಲಿಕ್ಕೆ ಬರ್ತಾರೆ, ಓದ್ಲಿಕ್ಕೆ ಬರ್ತಾರೆ. ನಿಮ್ಮ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಬರೋದಿಲ್ಲ, ಅವ್ರ ಬಗ್ಗೆ ಸ್ಟಡಿ. ಸೊ ಅಂತವರಿಗೆ ಸಮಸ್ಯೆ ಆಗಿದೆ ಅಲ್ಲ, ಅಂದ್ರೆ ಅವರ ಕಳಕಳಿ. ಇನ್ನು ಏನಾದ್ರು ಮುಂದೆ ನಿಮ್ಮಲ್ಲಿ ಈಗ ಬೇರೆ ಕಾಸ್ಟ್ ಬೇರೆ ಅಂತ ಏನಾದ್ರು ಆತರ ಏನಾದ್ರು ಇರುತ್ತಾ? ಅಂದ್ರೆ ಡೌಟ್ ಬರುತ್ತೆ ಅಂತ ನಾವು ನಮ್ಮ ಡೌಟ್ ಉಂಟಲ್ಲ, ಜನರ ಪ್ರಶ್ನೆಗಳು ಈ ರೀತಿಗೆ ಮುಂದೆ ಬರ್ಬೋದಲ್ಲ, ನೀವು ಅದಕ್ಕೆ ಏನ್ ಆನ್ಸರ್ ಮಾಡ್ತೀರಿ ಅಂತ? ಆ ಥರದ್ದೇನಿಲ್ಲ ಸರ್. ಇನ್ ಕೇಸ್ ಆ ಥರದ್ದು ಯಾವ್ದಾರು ಇದ್ರೆ ಕೇಸ್ ಟು ಕೇಸ್ ಬೇಸಿಸ್ ಬೇಕಾದ್ರೆ ನಾವು ಅವ್ರಿಗೆ ಎಸ್ಕಲೇಟ್ ಮಾಡ್ಬೋದು. ಆ ಥರದ್ದು ಏನಾದ್ರು ನಮ್ಮ ಗಮನಕ್ಕೆ ಬಂದ್ರೆ ಪೇರೆಂಟ್ಸ್ ಮುಖಾಂತರ. ನಾನು ಕ್ವಶನ್ ಉಂಟಾಯ್ತು. ಆ ರಿಸಲ್ಟ್ ಮೇಲೆ ಇದಕ್ಕೆ ಕೋರ್ಸ್ಗೆ ಇದು ಅದು ಎಕ್ಸಾಮ್ ಬರೀಬಹುದು, ಇಲ್ಲದ್ರೆ ಲೈಕ್ ನೀಟ್ ತರ ಅಲ್ಲ,
ನೀಟ್ ಆಲ್ ಇಂಡಿಯಾ ಲೆವೆಲ್ ಸರ್. Level. ಇದು ಕರ್ನಾಟಕ KCT ಬಟ್ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸ್ಟೇಟ್ ಬೋರ್ಡ್ ಮಾರ್ಕ್ಸ್ State ನಮ್ಮ ಕರ್ನಾಟಕ. ಅಡ್ಮಿಷನ್. ಇದರಲ್ಲಿ PU ಮಾರ್ಕ್ಸ್ 50% ಕೂಡ ಕನ್ಸಿಡರ್ ಮಾಡ್ತಾರೆ ಸರ್.